ಹ್ಮ್ ಸ್ವಂತ ಮನೆನಾ? ಸ್ವಂತ ಮನೆ. ಸ್ವಂತ ಮನೆ ಅಲ್ವಾ? ಇದೆಲ್ಲ ಯಾರ್ದು? ಇದು ನಮ್ಮ ತಮ್ಮನವ್ರು ಸರ್. ತಮ್ಮಂದು. ಸರಿ ನಿಮ್ದು ಅಲ್ಲೇ ಮಾತ್ರ? ಏನ್ ಮಾಡ್ತಿದ್ರಿ ನೀವು? ನಾವು ಕೂತಾರ. ಯಾವ ಊರಿದು? ಪಲ್ಕಂ ದೊಡ್ಡಿ. ಪಲ್ಕಂ ದೊಡ್ಡಿ. ಪಲ್ಕಂ ದೊಡ್ಡಿ. ರಾಯಚೂರು ನೀರಲ್ವಾ ಇದು? ರಾಯಚೂರು ಡಿಸ್ಟಿಕ್ ರಾಯಚೂರು ಅಲ್ವಾ? ತಾಲೂಕು ಎಲ್ಲ ಇದೆ. ಎಲ್ಲ ಇದೆ ರಾಯಚೂರು ತಾಲೂಕು. ಸರ್ 5 ನಿಮಿಷ 5 ನಿಮಿಷ ರಾಯಚೂರು ಅಲ್ವಾ? ಈಗ ನೀವು ಬೈಲ ಸರ್, ಇನ್ನೊಂದು ಕೋದ್ಗಲ್ಲ ಒಂದು ಅದೇ ಶರಣಪ್ಪ. ಬನ್ನಿ ಶರಣಪ್ಪರೇ. ಇದೇನೆಲ್ಲ ಹಿಂಗ್ ಮಾಡ್ಕೊಂಡಿದ್ರಿ? ಇದೇನ್ ಮಾಡ್ಕೊಂಡಿದ್ರಿ? ಅಲ್ಲಲ್ಲ ಒಟ್ಟು ಇದೇನಿದೆ? ಇದೆ ಸ್ಟೇರ್ ಕೇಸ್ ಮಾಡ್ಕೊಂಡ್ರಿ? ಇಲ್ಲ ಸರ್, ಇದು ಸರ್ ಮೊದಲು ಬಾತ್ರೂಮ್ ಮಾಡಿದ್ವಿ ಒಳಗಿನಿಂದ. ಒಬ್ರು ಬೇಡ ಅಂದ್ರು. ಈಗ ಎಣ್ಣೆ ರೂಮ್ ಔಷಧಿ ಸರ್. ಗೊಬ್ಬರದ ಅಂಗಡಿ ಎಲ್ಲ ಗೊಬ್ಬರ ಎಲ್ಲ ಇಟ್ಕೊಳ್ತೀರಿ? ಅದೇ 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 ಗೊಬ್ಬರ ಔಷಧಿ ಎಲ್ಲ ಇಟ್ಕೊಳ್ತೀರಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ರಮ್ಮ? ಇರ್ಲಿ ಸರ್. 8 ವರ್ಷ. ಒಂದು ಈ ಮನೇಲಿ ಸಾಲ ಆಗತ್ತೆ, ಹಾಕಿದ್ದೆಲ್ಲ ಯಾವ ಬಂಡವಾಳ ಬರಲ್ಲ ವಾಪಸ್. ಹೌದಂದ್ರೆ ಹೌದಂದ್ರೆ ಇಲ್ಲ ಅಂದ್ರೆ ತಪ್ಪೇನಿಲ್ಲ. ಸರಿನಾ? ಸಿಕ್ಕಾಪಟ್ಟೆ ಏನ್ ಬಂದ್ರು ಕೂಡ ಒಂದು ಮತ್ತೆ ಹೆಣ್ಮಕ್ಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಆರೋಗ್ಯದಲ್ಲಿ ಹೇಳೋದು ದುಡ್ಡು ಕಳ್ಕೊಳ್ತೀವಿ ಅಂತ ಹೇಳೋದು, ಆರೋಗ್ಯ ವ್ಯತ್ಯಾಸ ಆಗತ್ತೆ. ಸರಿನಾ? ಸ್ವಲ್ಪ ಇದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ. ವ್ಯವಸ್ಥೆ ರೂಪವಾಗಿ ಮಾಡ್ಕೊಂಡ್ರೆ ನಿಮಗೆ ಹೆಣ್ಮಕ್ಳ ಆರೋಗ್ಯನು ಉತ್ತಮ ಅನ್ಸುತ್ತೆ. ಮತ್ತೆ ಅದರಿಂದ ಬರುವಂತ ದುಡ್ಡಿನ ಹಣಕಾಸು ತೊಂದರೆಗಳು ನಿವಾರಣೆ ಆಗ್ತಾ ಹೋಗ್ತದೆ. ಸರಿನಾ? ನೀವೇ ಟೆಸ್ಟ್ ಮಾಡಿ, ನೀವು ಮಾಡ್ಕೊಂಡು ನೀವೇ ಗೊತ್ತಾಗತ್ತೆ. ಆರೋಗ್ಯ ಸಮಸ್ಯೆ ಬಹಳ ಸರ್. ಅರ್ಥ ಆಯ್ತು ಹೇಳೋದು? ನಮ್ ತಮ್ಮ ಸರ್, ತಮ್ಮ ದಾರ್ಯಾಗ ಮನೆ ಸರ್. ನಾನು ಹಿಂಗ ಅಂದೆ ಸಾರ್ ಅವ್ರು ಬರ್ತಾರ, ಕಣ ಕರೆಕ್ಟ್ ಅವ್ರು ಬರ್ತಾರ, ನಿನ್ನೆ ನೋಡಕ್ ಸರ್, ಮನೆ ನೋಡಕ್ ಬಂದನತ್ತ. ಅದೊಂದು ಹೆಂಗಾದ್ರು ದೈವ ಸರ್, ನಾಳೆ ಬರ್ತಾರಪ್ಪ ನೀರು ಅಂತ ಹೇಳಿದ್ವಿ ಸರ್. ನೀನ್ ಕಾಯ್ಕೊಂಡೆ ಕೂತ ಸರ್ ಅರ್ಥ ಸರ್. ಸರಿ, ಇದು ಹೆಣ್ಮಕ್ಳ ಮೇಲೆ ಆರೋಗ್ಯ ಮೇಲೆ ತೊಂದರೆ ಆಗುತ್ತೆ ನಿಜ. ನಿಜ ಆಗಿದೆಯಲ್ವಾ? ಹಾಗೆ ಸರ್. ಸರಿ, 100% ದುಡ್ಡು ಕಳ್ಕೊಳ್ತೀರ, ಅದಕ್ಕೋಸ್ಕರ ದುಡ್ಡು ಕಳ್ಕೊಂಡ್ಬಿಡ್ತೀರಿ. ಸರಿನಾ? ಬೆಳೆಯದಂತಲ್ಲ ಹೇಳದ್, ನೀವ್ ಎಲ್ಲ ದುಡ್ಡು ಕಳ್ಕೊಂಡದ್ ಹೇಳೋದ್ ನಾನು. ಅರ್ಥ ಮಾಡ್ಕೊಳ್ಳಿ. ದುಡ್ಡು ಕಳ್ಕೊಳ್ತೀವಿ. ಒಂದ್ ನಿಮಿಷ ನಿಂತ್ಕೊಳ್ಳಿ, ಹೇಳ್ತೀನಿ. ಇದೇನ್ ಮಾಡ್ಬೇಕು? ಬಾತ್ರೂಮ್ ಟಾಯ್ಲೆಟ್ ಯಾವಾಗ ಬಂತು ಅವಾಗ ಸ್ಟಾರ್ಟ್, ಅವಾಗೇ ಮಾಡ್ತಾರೆ. ಅವಾಗಲೇ ಸ್ಟಾರ್ಟ್ ಆಗಿರೋದು. ಅರ್ಥ ಆಯ್ತು ಹೇಳೋದು? ಯಾವಾಗ ಕರೆಕ್ಟಾಗಿ ಹೇಳ್ಬೇಕು. ನಾನು ಹೇಳ್ತೀನಿ, ಸುಮ್ಮನೆ ನಿಮ್ಮ ಮೂವನ್ನಿ ತಪ್ಪೇನಿಲ್ಲ. ಸರಿನಾ? ಇದಕ್ಕೆ ಟಚ್ ಮಾಡಿ ಇದನ್ನ ಬಾತ್ರೂಮ್ ಟಾಯ್ಲೆಟ್ ಯಾವಾಗ ಮಾಡ್ಕೊಂಡ್ರು ಅವಾಗ ಮನೆ ಹೆಣ್ಮಕ್ಳು ನೆಮ್ಮದಿ ಇಲ್ದಂಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಹೋಗ್ತದೆ. ಅದಕ್ಕೆ ದುಡ್ಡು ಹಾಕ್ತಾ ಹೋಗ್ತೀವಿ. ಎಷ್ಟು ಹಾಕಿದ್ರು ನಿಲ್ಲಲ್ಲ. ಎಸ್ ಆರ್ನು ಅಲ್ವಾ? ಸೊ ಹಂಗಾಗಿ ಇದನ್ನ ಹಿಂಗಿರೋದನ್ನ ಹಿಂಗಿರಕ್ ಬಿಟ್ಟು ಬಿಡಿ. ಜಸ್ಟ್ ಒಂದ್ ಅರ್ಧ ಅಡಿ ಗ್ಯಾಪ್ ಬಿಡಿಸಿ. ಇದಕ್ಕೂ ಅರ್ಧ ಅಡಿ ಗ್ಯಾಪ್ ಬಿಡಿಸಿ. ಏನಿಲ್ಲ, ಇದಕ್ಕೂ ಅಂದ್ರೆ ಇದಕ್ಕೆ ಸಂಬಂಧ ಇರಬಾರ್ದು. ನಾವು ಕಟ್ ಮಾಡಿ ಬಿಸಿ ಹಾಕಿ ಅಷ್ಟೇ. ಟೋಟಲ್ ಎಲ್ಲ ಮನೆ ಇಲ್ಲಿವರೆಗೂ ಅಷ್ಟೇ. ನಮ್ಮ ಮನೆಯಿಂದ ಕಂಪ್ಲೀಟ್ ಇದೆಲ್ಲ ಇರ್ಕೂಡುದು. ಇದೆಲ್ಲ ಟಚ್ ಆಯ್ತಿದ್, ಕಂಪ್ಲೀಟ್ ಟಚ್ ಆಗ್ಬಿಡ್ತಿದ್ದು. ಅರ್ಥ ಆಯ್ತು ಹೇಳೋದು? ತೆಗಿಬೇಕು ಇದನ್ನ ಫ್ರೀ ಮಾಡಿ. ಹೇಳ್ತೀನಿ. ಇದು ಅಲ್ಲಿವರೆಗೂ ಜಾಗ ಇದೆ ನಮ್ದು. ಒಂದ್ ಕೆಲ್ಸ ಮಾಡಿ, ಇದೇನಿದು ಟಾಯ್ಲೆಟ್ ಅಲ್ವಾ, ಇದನ್ನೊಂದು ತೆಗೆದು ಬಿಟ್ಟು ಇದು ಹಿಂಗೆ ಇರ್ಲಿ. ಬೇಕಾದ್ರೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಡ್ರು. ಮಾಡಕ್ ಬರಲ್ಲ. ಅರ್ಥ ಆಯ್ತು ಹೇಳೋದು? ಇದ್ರ ಪಕ್ಕದಲ್ಲೇ ಮಾಡ್ಕೊಳ್ಳಿ. ಇಷ್ಟಾಗಲ್ಲ ಗ್ಯಾಪ್ ಬಿಟ್ಕೊಳ್ಳಿ. ಫುಲ್ ಗ್ಯಾಪ್ ಬಿಟ್ಬಿಡಿ. ಸಂಧಿ ಇರ್ಲಿ ನಿಮ್ಗೆ ಓಡಾಡೋದಕ್ಕೆ. ಹಿಂಗೆ ಇದು ಯಾವ್ದು ಅಡ್ಡ ಇರಬಾರ್ದು. ಎಲ್ಲ ತೆಗೆದು ಬಿಡಿ, ಅಡ್ಡ ಇರಬಾರ್ದು. ಆಸೆ ಹಾಸ್ಕೋಬಹುದು. ಒಂದು ಎಸ್, ಇದೆಲ್ಲ ಪೂರ್ತಿ ಟಚ್ ಇಲ್ದಾಗ ಮಾಡ್ಬೇಕು ನನಗೆ. ಎಸ್, ಇದು ಕಂಪಲ್ಸರಿ ಇರ್ಬೇಕು. ಒಂದು. ಎರಡನೇದು ಯಜಮಾನ್ರೆ, ನಾನು ಮೇಲೆ ಹೇಳ್ಬಿಡ್ತೀನಿ, ಗೊತ್ತಾಗತ್ತೆ ನಿಮ್ಗೆ ಶರಣಪ್ಪರೆ. ಒಂದು. ಎರಡನೇದು, ಆ ಟ್ಯಾಂಕ್ ಮಾಡ್ಕೊಂಡ್ರಲ್ಲ, ಅದನ್ನ ಟ್ಯಾಂಕ್ ಎದಕ್ ಮಾಡಿದ್ರಿ ಅದನ್ನ? ಸರ್, ಈಗ ಮನೆ ಕಟ್ಟಿದ್ವಿ ಸರ್, ನೀರಿರ್ಲಿ ಅಂತ. ನೀರಿಲ್ಲ ಅಂತ ಮನೆ ಕಟ್ಟಿದ್ವಿ. ಮಳೆ ನೀರು ಕೊಯ್ಲು ಗಿಡಗಳ ಸಲುವಾಗಿ ಮ್ಯಾಗ ಮನೆ ಮಾಡಿದ್ವಿ ಸರ್. ನಮ್ಗ ಸುಗರ್ ಹಬ್ಬ ಮಂದಿವ್ರ ಅಂತೇಳಿ ಡಬಲ್ ಅಂತಸ್ ಮಾಡಕ ನಿಂದ್ರಗಳಲ್ಲ, ಮತ್ತೆ ಕಟ್ಟಿ ಕೆಡವಿದೆ. ಮ್ಯಾಗ ಮಾಡಿದ್ದೆ ಮನೆ. ಅದೆಲ್ಲ ಇರ್ಲಿ, ಅದ್ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ, ಸ್ಟಾಕ್ ಮಾಡಕ್ ಮಾಡಿದ್ರ? ಸರಿ, ಓಕೆ, ಅದು ತಪ್ಪಂತೇನಲ್ಲ ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಯಾವತ್ತೂ ಈಶಾನ್ಯ 92 ಡಿಗ್ರಿಲಿ ನಾವೇನ್ ಮಾಡ್ತೀವಿ ಅಂದ್ರೆ ಡೆಪ್ತ್ ಒಳಗಡೆ ಮಾಡ್ಕೋಬೇಕು. ಅದಕ್ಕಿಂತ 1-2 ಇಂಚು ಮೇಲಿದ್ರು ಕೂಡ ಅದು ಕತ್ತಿಸ್ಗುತ್ತೆ ಮನುಷ್ಯನ್ಗೆ. ಅದು ಉತ್ತರ ಮಾತ್ರ ಸ್ಥಾನದಲ್ಲಿ ನಡೀತಿದ್ದಾಗ ಎಲ್ಲ ಆಯ್ತದ? ಈಗ ಎತ್ತರ ಆಗ್ಲಿಲ್ವಾ ಅದು? ಇಲ್ಲ ಸರ್, ಇದು ನಮ್ಗೆ ಲೆವೆಲ್ ಇಟ್ಟಿ ಸರ್.
ಹೇಳಿದ್ ಕೇಳಿ ಬನ್ನಿ, ನೀವು ಬನ್ನಿ ಯಜಮಾನ್ರೆ. ನಾನ್ ಸುಮ್ನೆ ಕೇಳಿ ನಾನು ಹೇಳೋದು. ತೊಂದ್ರೆ ಮಾಡ್ಕೊಳ್ತೀರಿ, ಅರ್ಥ ಆಯ್ತು ಹೇಳೋದು. ತೊಂದ್ರೆ ಯಾಕೆ ಮಾಡ್ಕೊಳ್ತೀರಿ ಸರ್? ಈಗ ಬಂಡೆ ಒಂದ್ ನಿಮಿಷ, ಎಲ್ಲ ಮುಚ್ಚಿಬಿಡ. ಒಂದ್ ನಿಮಿಷ ಇದನ್ನ ತೆಗೆದ್ಬಿಡಿ. ಇದನ್ನ ತೆಗೆದು ಹಾಕಿ, ತೆಗೆದ್ಬಿಟ್ಟು ಇದ್ರ ಲೆವೆಲ್ ಇದೆಯಲ್ಲ, ಇದ್ರ ಲೆವೆಲ್ಗೆ ಸುಮ್ನೆ ಕ್ಲೀನ್ ಆಗಿ ಮಣ್ಣು ಹಾಕಿ, ಮಣ್ಣು ಹಾಕ್ಬಿಟ್ಟು ಬಂಡೆ ಹಾಕ್ಬಿಡಿ ಕ್ಲೀನ್ ಆಗಿ. ಅವಾಗ ಎತ್ತಲಾಗಲ್ಲ, ಅದೇ ಲೆವೆಲ್ಗೆ ಹೋಗ್ಬಿಡುತ್ತೆ. ಹೇಳ್ತೀನಿ ಅದಿರ್ಲಿ. ಅದು ಇದನ್ನ ಕೇಳಿ, ನೀವೇನು ಕೇಳಬೇಡಿ, ನಾನು ಹೇಳ್ತೀನಿ. ದಿಸ್ ಈಸ್ ಮೈ ಹೌಸ್, ನನ್ನ ಮನೆ. ನಾನು ಬಂದಾಗ ನನ್ನ ಮನೆ ಇದು. 10 ನಿಮಿಷ ಸುಮ್ನಿರಿ ನಾನು ಹೇಳೋವರೆಗೂ. ಆಮೇಲೆ ನೀವೇನು ಕೇಳೋದ್ ಬೇಕಿಲ್ಲ. ಡೌಟ್ ಏನಿದ್ರು ಲಾಸ್ಟಿಗೆ ಕೇಳಿ ನನ್ನ, ಸರಿನಾ? ಇದನ್ನ ಟೋಟಲಿ ಈ ರೂಮ್ ಅನ್ನು ತೆಗೆದ್ಬಿಟ್ಟು ಕಂಪ್ಲೀಟ್ ಆಗಿ ಈ ರೂಮ್ ನ ಸಪರೇಟ್ ಆಗಿ ಮಾಡ್ಕೊಳ್ಳಿ. ಇದೆಲ್ಲ ಕಟ್ ಮಾಡಾಕಿ, ಇದನ್ನ ಸ್ಟ್ರೈಟ್ ಆಗಿ ಇದ್ರ ಲೆವೆಲ್ಗೆ 4 ಮೂಲೆ ಹೇಗಿದೆಯೋ ಇಲ್ಲಿವರೆಗೆ ಏನಿದೆಯೋ 4 ಮೂಲೆ ಕ್ಲೀನ್ ಆಗಿ ನಿಮ್ ಮನೆಯವರೆಗೂ ಮಾಡ್ಬೇಕು ಸರ್. ಈಗ ನೀವು ಮಾಡಂದ್ರೆ ಮೆಟ್ಲಿದೆಯಲ್ಲ ನಿಮ್ದು ಮುಂದೆ ಇದೆಯಲ್ಲ, ಅಲ್ಲಿವರೆಗೂ ಮಾಡಿ. ಅಲ್ಲಿ ಮೆಟ್ಲು ಮಾಡ್ಕೊಳ್ಳಿ, ಅಲ್ಲಿ ಬೇಕಿದ್ರೆ ಮೆಟ್ಲು ಮಾಡ್ಕೊಂಡು ಈ ಕಡೆ ಬನ್ನಿ. ಮಾಡ್ತೀವಿ ಅಂತೀವಲ್ವ ಈಗ. ಇಲ್ಲಿ ನೀರ್ ಹಾಕಿದ್ರೆ ಅಲ್ಲಿಗೆ ಹೋಗ್ಬೇಕು ನನಗೆ. ಅರ್ಧ ಇಂಚ್ ಆದ್ರೂ ಕೂಡ ನನಗೆ ಡೌನ್ ಕೊಡಿ ಆ ಕಡೆ. ಫಿನಿಶ್ ಆಫ್ ದ ಎಪಿಸೋಡ್, ಸರಿನಾ? ಓಕೆ. ಈ ಕ್ಲಾಸ್ ಗಂಡು ಮಗನಿಗೆ ಆಯುಷ್ಯ ಕೊಡುವಂತ ಬಾಗ್ಲಿದು, ಅರ್ಥ ಆಯ್ತಾ? ಆದ್ರೆ ಒಂದ್ ನಿಮಿಷ ಇಲ್ಲಿ ಮಾಡಿದ್ರಲ್ವ, ಈಗ ಇಲ್ಲಿ ಮಾಡಿದಿರಿ. ಈಗ ಇಲ್ಲಿ ಮಾಡ್ಕೊಂಡ್ರೆ ಏನಾಗತ್ತೆ? ನಿಮ್ ಮಾರ್ಗದಲ್ಲಿ ತೊಂದರೆ ಆಗತ್ತೆ. ಅರ್ಥ ಆಯ್ತು ಹೇಳೋದು? ಇಲ್ಲಿ ಮಾಡ್ಕೊಂಡ್ರೆ ನಿಮ್ ಮಾರ್ಗದಲ್ಲಿ ತೊಂದರೆ ಆಗತ್ತೆ, ಇಲ್ಲಿ ಮಾಡ್ಕೊಂಡ್ರೆ ಗಟ್ಟಿ ಮುಟ್ಟಾಗಿರ್ತೀರ. ಅಷ್ಟೇ, ಫಿನಿಶ್. 1 ವರ್ಷ ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೆ, ಸರಿನಾ? ಏನ್ ತಾಯಿ ಬೋರ್ ಇದೆಯಾ? ಇರ್ಲಿ, ಈಗ ಐತಲ್ಲ, ಈಗ ಇದನ್ನ ಬಳಸ್ತೀರಾ? ಇದನ್ನ ಅಲ್ಲ, ಹೊಲಕ್ ಬಳಸ್ತಾ ಇದ್ರೆ ಬಿಟ್ಬಿಡಿ, ಇದನ್ನ ಬಳಸ್ಲಿ, ತೊಂದ್ರೆ ಏನಿಲ್ಲ. ಸರಿಮಾ? ಓಕೆ ಅಮ್ಮಯ್ಯ, ಏನ್ ಆರೋಗ್ಯ ಚೆನ್ನಾಗಿಲ್ವಾ? ಹಾ, ಓಕೆ ಇರ್ಲಿ, ಚೆನ್ನಾಗತ್ತೆ. ಧೈರ್ಯವಾಗಿರಿ. ಇಬ್ರಾ? ಇದು ಗಂಡ್ಮಕ್ಳ ಮೇಲೆ ತೊಂದರೆ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಕೆಲವು ಸಾರಿ ಅಪಘಾತಗಳನ್ನ ತಂದಾಕತ್ತೆ. ಅಪಘಾತಗಳು ಗೊತ್ತಾಗತ್ತಲ್ವಾ? ಆಕ್ಸಿಡೆಂಟ್ಸು. ಮತ್ತೆ ಅವ್ರಿಗೂ ಮೇಲೆ 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 ಅವ್ರು ಏನ್ ಮಾಡೋದು ದೊಡ್ಡದಾಗ ಸಕ್ಸಸ್ ಆಗೋದೇ ಇಲ್ಲ. ಮೊಮ್ಮಗನ ಆಕ್ಸಿಡೆಂಟ್ ಆಯ್ತಾ? ಇನ್ನು ಒಂದು ಅದು ಗಂಡ್ಮಕ್ಳ ಮೇಲೆ ಆಗೋದು. ಅರ್ಥ ಆಯ್ತಮ್ಮಯ್ಯ? ಸೊ ಹಾಗಾಗಿ ನಾನು ಹೇಳೋದು, ನೀವು ಇದಕ್ಕೊಂದು ರೆಮಿಡಿ ಏನ್ ತಗೋಬೇಕಂತಂದ್ರೆ, ಇದನ್ನೊಂದು ತೆಗೆದ್ಬಿಟ್ಟು ನೀವು ಇಲ್ಲಿ ಮಾಡ್ಕೊಂಡ್ಬಿಡಿ. ಇಲ್ಲಿ ಇದೊಂದು ಕೆಲಸ ಮಾಡಿ, ಕಟ್ ಮಾಡಿ ಬಿಸಿ ಹಾಕಿ ಅದನ್ನ ಈ ಮನೆ ಲೆವೆಲ್ ವರೆಗೂ ಕಟ್ ಮಾಡಿ. ಇದನ್ನ ಯಾವತ್ ಕಟ್ ಮಾಡ್ತಿರೋ ನಿಮ್ಮ ಗಂಡು ಮಕ್ಕಳಿಗೆ, ನೀವಾಗಿರ್ಲಿ, ನಿಮ್ಮ ಮಗುವಾಗಿರ್ಲಿ, ನಿಮ್ ಮಕ್ಕಳಾಗಿರ್ಲಿ, ಮೊಮ್ಮಕ್ಕಳು ಹೇಳದ್ ನಾನು, ಅವ್ರಿಗೆ ನೀವು ಆಯುಷ್ಯ ಇದ್ದಂಗೆ ನೋಡಿ. ನೆನಪಿಟ್ಕೊಳ್ಳಿ ಅದನ್ನ, ಸರಿನಾ? ಇದು ಎಲ್ಲಿವರೆಗೂ ಇಟ್ಕೊಳ್ತೀವೋ ಸರ್ ಅಷ್ಟೇ. ಇದೆಲ್ಲಿವರೆಗೂ ಇಟ್ಕೊಳ್ತೀವೋ ಅಲ್ಲಿವರೆಗೂ ನಾವು ಬಾಂಬ್ ಬಿಟ್ಕೊಂಡು ಓಡಾಡದಂಗೆ ನೀವು ಅದ್ರ ಲೆವೆಲ್ಗೆ ಕಟ್ ಮಾಡಿ. ಓಕೆನಾ? ಮಾಡ್ಕೊಳ್ಳಿ ಅದನ್ನ. ಮನೆ ಲೆವೆಲ್ ಪೂರ್ತಿ ಕಂಪ್ಲೀಟ್ ಸರ್, ಎಲ್ಲ ಕಂಪ್ಲೀಟ್ ಕಟ್ ಮಾಡಿ. ಯಾಕೆ ಅದನ್ನ ಇಲ್ಲಿ ಸರ್ ತಲೆ ಕೆಡಿಸ್ಕೋಬೇಡಿ. ಇಷ್ಟೇ ಇರ್ಲಿ ಸರ್, ಕೆಳಗಾಗಲ್ಲ. ಯಾವುದು ಅದಿರ್ಲಿ, ಅದು ಸದ್ಯದ ಪರಿಸ್ಥಿತಿ ನಾನು ಹೇಳೋದು ಅಲ್ವಾ? ಕಟ್ ಮಾಡಾಕಿ. ನೀವೇನು ಕಟ್ ಮಾಡಿಲ್ಲ ಅಂದ್ರೆ ಇದ್ರ ಲೆವೆಲ್ಗೆ ಪೂರ್ತಿ ಕಟ್ ಮಾಡಿ ಹೋಗ್ಲತ್ಲಾಗೆ ಅದ್ ಇಟ್ಕೊಳ್ರಿ ಹೋಗ್ಲಿ. ನೀವು ಅದ್ರ ಲೆವೆಲ್ಗೆ ಇಲ್ಲಿ ನೋಡಿಲಿ, ಅದ್ರ ಲೆವೆಲ್ಗೆಲ್ಲ ಕ್ಲೀನ್ ಕಟ್ ಮಾಡಿ, ಕಟ್ ಮಾಡಿ ಸುಮ್ಮನೆ ಅದೇ ಹಾಕೊಳ್ಳಿ, ಸರಿನಾ? ಅಮ್ಮ ಅಡ್ಗೆ ಮನೆ ಅದಮ್ಮ ಇದಮ್ಮ. ಇದು ಬಾತ್ರೂಮ್ ಅಂತ ಮಾಡಿ ಸರ್, ಯೂಸ್ ಮಾಡಿಲ್ಲ. ಸ್ಟೋರ್ ಮಾಡಿ ಮಾಡಬಹುದು. ಮಾಡದಂದ್ರೆ ಏನು ತೊಂದರೆ ಏನಿಲ್ಲ, ನೀವು ಮಾಡದಿದ್ರೂ ತೊಂದರೆ ಏನಿಲ್ಲ, ಸರಿನಾ? ಇದೆಲ್ಲ ಇಂಪಾರ್ಟೆಂಟ್. ನಿಮಗೆ ತೊಂದರೆ ಆಗಿರೋದು ಮೇಯ್ನು ಸ್ಟೇರ್ ಕೇಸು ಪ್ಲಸ್ ಆ ಬಾತ್ರೂಮ್ ಟಾಯ್ಲೆಟ್ ಇದೆಲ್ಲ ನೋಡಿ. ಬಾತ್ರೂಮ್ ಟಾಯ್ಲೆಟ್ ಏನಿದೆಯೋ ಅಮ್ಮವ್ರ ಮೇಲೆ, ಈ ಸ್ಟೆಪ್ಸ್ ಏನಿದೆಯೋ, ಈ ಸ್ಟೇರ್ ಕೇಸ್ ಏನಿದೆಯೋ, ಮೊಮ್ಮಕ್ಕಳು ಮಕ್ಕಳ ಮೇಲೆ ತೊಂದರೆ ಆಗೋದು. ನೆನಪಿಟ್ಕೊಳ್ಳಿ. ನಿಮ್ಮ ಮಕ್ಕಳಾದ್ರೂ ಕೂಡ ನೆನಪಿಟ್ಕೊಳ್ಳಿ. ಯಾರು ನಿಮ್ಮ ಮಕ್ಕಳು? ಇವ್ರ ಮಕ್ಕಳಿದ್ರೆ ಅವ್ರನ್ನೂ ಕೇಳಿ ನೀವು ಕುಂದಿರ್ಸ್ಕೊಂಡು, ಅವರು ಮಿನಿಮಮ್ ಅಂದ್ರೆ 2-3 ಸಾರಿ ತಪ್ಪಿಸ್ಕೊಂಡಿದ್ದಾರೆ. ಅದೇನು ದೊಡ್ಡದಾಗ್ಬಿಡುತ್ತಪ್ಪ, ತಪ್ಸ್ಕೊಂಡ್ಬಿಟ್ಟಿದ್ ಇವತ್ತು. ಮೈಂಡ್ ಕೇಳಿ ನೋಡಿ, ಗೊತ್ತಾಗತ್ತ ಅವ್ರನ್ನ, ಸರಿನಾ? ಏನು ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡಿ, ಸರಿನಾ? ಇಲ್ಲಿ ಯಾರು ಮಲಗ್ತಾರ? ಇಲ್ಲಿ ಸೊಸೆ ಮಲಗ್ತಾರ? ಬನ್ನಿ ಹೇಳ್ತೀನಿ. ಇದು ಅಮ್ಮಯ್ಯ, ಸೊಸೆ ಅಂದ್ರೆ ಯಾರು? ಬಾ ಪುಟ, ಬಾ ಅಮ್ಮ. ಸರಿ, ಇಲ್ಲಿ ಎಷ್ಟು ದಿನ ಆಯ್ತು ಮಾಡಿಸಿದನ್ನ? 2 ವರ್ಷ ಆಯ್ತಲ್ವಾ? ಸರಿ, ಓಕೆ. ಇದು 2 ವರ್ಷ ಆಯ್ತು ಅಂದ್ರೆ ತಾವಲ್ವ ಇಲ್ಲಿಗೆ ಮಲಗೋದು? ಇಲ್ಲಿ ಮಲಗಿದಾಗ ನೆಮ್ಮದಿಯನ್ನ ಕಳ್ಕೊಳ್ತಾ ಹೋಗ್ತೀರಿ. ಒಂದು
ಎರಡನೇದು ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಕೆಲವು ಹೇಳ್ಕೊಳ್ಳಾರದಂತ ಪರಿಸ್ಥಿತಿ ಬಂದು ಹೋಗ್ಬಿಡುತ್ತೆ. ಅರ್ಥ ಆಯ್ತು ಹೇಳೋದು? ಇದನ್ನ ಭಾರಿ ಇಂಪಾರ್ಟೆಂಟ್. ಇಲ್ಲಿಂದ ಇಲ್ಲಿವರೆಗೂ ಮಾಡ್ಬೇಕು, ಇಲ್ಲ ಮಾಡಕ್ಕಾಗಿಲ್ಲ ಅಂದ್ರೆ ತೆಗೆದಾಕಿ ಇದನ್ನ. ಅಮ್ಮಯ್ಯ ಒಂದ್ ನಿಮಿಷ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವ್ ಇಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ. ಒಟ್ಟು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಮಾಡಿ, ತೊಂದ್ರೆ ಏನಿಲ್ಲ. ಇಲ್ಲ ಇನ್ನೊಂದು ತಗೊಂಡು ಆ ಮೂಲೆಯಿಂದ ಇಲ್ಲಿವರೆಗೂ ಮಾಡಿ, ಕಿಟಕಿ ಹೋಗುತ್ತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಮಾಡಿ ಫಿನಿಶ್ ಮಾಡಿ ಇದನ್ನ ಖಾಲಿ ಬಿಟ್ಬಿಡಿ. ಇಲ್ಲಿ ಇರ್ಕೂಡುದು, ನೆನಪಿಟ್ಕೊಳ್ಳಿ. ಇಲ್ಲಿ ಇತ್ತು ಅಂದ್ರೆ ಇಲ್ಲ ಮಲಗುವಂತವ್ರು ಇದಿರ್ಬೋದಾ? ಅದಿರ್ಲಿ ಅದು ಆದ್ರೆ ಇಲ್ಲಿ ಮಲಗುವಂತ ಆರೋಗ್ಯದಲ್ಲಿ ತೊಂದರೆ ಆಗತ್ತೆ. ನೆನಪಿಟ್ಕೊಳ್ಳಿ, ನಾನು ಹೇಳಿದೆ ಅಂತಂದಲ್ಲ. ಈ ಮಗಳು ಆರೋಗ್ಯ ತೊಂದರೆ ಮಾಡ್ಕಂತಾಳೆ. ಏನ್ ದುಡ್ಡು ಇಡ್ತೀರಮ್ಮ ಇದ್ರಲ್ಲಿ? ಹಣಕಾಸು ಮಾಡಿಟ್ಕೊಂತೀರಾ? ಹಣಕಾಸು ಇಟ್ಕೊಳೋದಾದ್ರೆ ಆ ಕಡೆ ಇಟ್ಕೊಳ್ಳಿ. ಸರಿಮ್ಮ? ಓಕೆ, ಒಂದ್ ನಿಮಿಷ. ಗಂಡು ಮಕ್ಕಳು ಹೆಣ್ಣು ಮಕ್ಕಳಾಗ್ಲಿ, ನಾನು ಹೇಳೋದು ಕಿತ್ತಾಡ್ತಾರೆ. ಸಿಟ್ಟು ಬಹಳ ಬರುತ್ತೆ ಅವ್ರಿಗೆ, ಕೋಪ ಬಹಳ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಯಾರು ಮಲಗ್ತೀರಿ? ಈಗ ನೀವ್ ಮಲಗ್ತೀರಿ, ಕಿತ್ತಾಡ್ತೀರ ಅಷ್ಟೇನೆ. ಮನಸ್ಸು ವ್ಯತ್ಯಾಸ ಆಗತ್ತೆ. ಅರ್ಥ ಆಯ್ತಾ? ಮೊದ್ಲು ಮಲಗಿರೋರು ಕೂಡ ವ್ಯತ್ಯಾಸ ಮಾಡ್ಕೊಂಡೆ ಸಮಸ್ಯೆ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಇಲ್ಲಿ ನೀವು ಚೆನ್ನಾಗಿರ್ಬೇಕು ಅಂತಂದ್ರೆ ಇಲ್ಲಿಷ್ಟು ಜಾಗ ಬಿಟ್ಬಿಟ್ಟು ಈ ಭಾಗ ಇಲ್ಲಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಳ್ಳಿ, ಬಂದ್ ಮಾಡಿ ಅದನ್ನ. ಇಲ್ಲಿ ಅಕಸ್ಮಾತ್ ತೆಗಿಬೇಕದನ್ನ. ಇಲ್ಲೇ ಮಲ್ಕೊಂಡಿದ್ದಾರೆ. ಯಾರು ಮಲ್ಕೊತಿದ್ರಿ ಇಲ್ಲಿ? ಸಣ್ಣ ಮಗ ಚೆನ್ನಾಗಿದಾರ? ಇದಾರನಪ್ಪ ಮನೇಲಿ? ಅಲ್ಲಿ ಆ ಮನೆಗೆ ಹೋದ್ರೆ ಸರಿ. ಅಂದ್ರೆ ಮಾತೃಸ್ಥಾನ ಅಂತ ಅಂದ್ಕೊಳ್ತೀವಿ ನಾವು. ನಂದಿ ಬಾಗ್ಲು ಮಾತೃ ಬಾಗ್ಲು ಅಂದ್ಕೊಳ್ತೀವಿ. ಇದೇನಾಗತ್ತೆ ಅಂದ್ರೆ ಈ ಬೊಗಸೆ ಇಟ್ಕೊಂಡಾಗ ನೀರ್ ಹೆಂಗ್ ಹೋಗುತ್ತೆ ಹಂಗ ಹೋಗ್ತಾ ಇದೆ, ನೀರು ಹರಿದು ಹೋಗ್ತಾ ಇರುತ್ತೆ. ಸರಿನಾ? ಇದು ಬೇಕು ನಮ್ಗೆ ಅಂದಲ್ಲಿ ನಾನು ಹೇಳೋದು. ಸರಿನಾ? ಇಲ್ಲಿ 2 ಇಂಚು ಗ್ಯಾಪ್ ಬಿಟ್ಟು ಅದನ್ನ ಇಟ್ಕೋಬಹುದು. ಆಕಸ್ಮಿಕ ಇಟ್ಕೊಳಕ್ಕೆ ಜಲ್ದಿ ಆಗ್ಲಿಲ್ಲ ನಮ್ಗೆ ಅಂದ್ರೆ ಯಾವತ್ತು ಓಪನ್ ಮಾಡ್ದಂಗೆ ಕ್ಲೋಸ್ ಮಾಡಿ ಮಾಡಬೇಕು. ಸರಿನಾ? ಇದು ಇಲ್ಲಿಂದ 2-3 ಇಂಚ್ ಬಿಟ್ಟು ಆ ಭಾಗದಲ್ಲಿ ಕುಂದಿರಿಸಿ. ಕಿಟಕಿ ಇನ್ ಸ್ವಲ್ಪ ಅಗಲ ಇದ್ ಮಾಡಿ ಇಡೀ. ದೊಡ್ಡ ಕಿಟಕಿ ಇಡಿ, ತಪ್ಪೇನಿಲ್ಲ. ಈ ಬಾಗಿಲು ಇಟ್ಕೊಂಡು ಇಲ್ಲಿ ದೊಡ್ಡ ಕಿಟಕಿ ಇಡಿ, ತೊಂದ್ರೆ ಏನಿದೆ? ಸರಿನಾ? ಅಲ್ಲಮ್ಮಯ್ಯ ಒಂದ್ ನಿಮಿಷ ನಾನು ಹೇಳೋದು. ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡಾಗ ನಾವು ಈ ಕಡೆ ಓಪನ್ ಮಾಡ್ತೀವಿ ಸರ್. ಇಲ್ಲಿ ಬಿಟ್ಟು ನಾವು ಅಲ್ಲಿ ಇಟ್ಕೋಬಹುದಾ? ಇರ್ಬೇಕಂತೀರಿ? 2 ಆಪ್ಷನ್. ಅಲ್ಲೊಂದ್ ಮಾಡ್ಕೋಬಹುದು, ಇಲ್ಲೊಂದ್ ಮಾಡ್ಕೋಬಹುದು. ಈ ಕಡೆ ಜಾಸ್ತಿ ಇರ್ಬೇಕು, ಕಮ್ಮಿ ಇರ್ಬೇಕು. ಅಲ್ಲ ಸರಿ, ಇಲ್ಲಿಂದ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಸಾಕು, ಜಾಸ್ತಿ ಮಾಡ್ಕೋಬಹುದು, ಸಾಕು. ಮಾಡ್ಕೊಳ್ಳಿ. 3 ಅಡಿ ಬಾಗಿಲು ಮಾಡ್ಕೊಳ್ತೀರಲ್ವಾ? ಸರಿನಾ? ಇಡಿ, ತಪ್ಪೇನು? ಅದೇ ಬಾಗಿಲು ಇಡಿ. ನೀವೇನು ಬೇರೆ ಬಾಗಿಲು ತರಬೇಕು ಅನ್ನೋ ಪ್ರಶ್ನೆ ಏನಿಲ್ಲ. ಸರಿನಾ? ಯಾರಿಲ್ಲ? ಬ್ರದರು, ಅಣ್ಣರ, ನಿಮ್ ತಮ್ಮರ? ಹಾ, ತಮ್ಮ ಮನೆ ಎದುರು ಮನೆ ಆಗಲ್ಲ. ಅವರು ಸ್ವಲ್ಪ ಹೇಳ್ಬೇಕು. ಕುಂದ್ರಸು ಇದು ಕೊಡ.